ಇವತ್ತು ಕರುನಾಡಲ್ಲಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇನಿಯಾ. ಉತ್ತರ ಕರ್ನಾಟಕ ಭಾಗದಲ್ಲಿ ಮೋದಿ ಭರ್ಜರಿ ಪ್ರಚಾರ ಕೈಗೊಳ್ಳಲಿದ್ದಾರೆ. 2 ದಿನ, ಇವತ್ತು ಮತ್ತು ನಾಳೆ, ಇನ್ನು 5 ಸಮಾವೇಶ, 14 ಕ್ಷೇತ್ರಗಳ ಮೇಲೂ ಕೂಡ ಪ್ರಧಾನಿ ಮೋದಿ ಅವರ ಭಾಷಣ, ಸಮಾವೇಶ, ರ್ಯಾಲಿ ಪರಿಣಾಮ ಬೀರುವಂತಹ ಪ್ಲಾನ್ ಬಿಜೆಪಿ ಮಾಡಿಕೊಂಡಿದೆ. ಬೆಳಗಾವಿ, ಚಿಕ್ಕೋಡಿ, ಉತ್ತರ ಕನ್ನಡ, ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಪ್ರಚಾರವನ್ನ ನಡೆಸುತ್ತಾರೆ. ಈ ಸಂದರ್ಭ ಕಾಂಗ್ರೆಸ್ ವಿರುದ್ಧ ಸಹಜವಾಗಿ ಕೌಂಟರ್ಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಬೃಹತ್ ಶಕ್ತಿ ಪ್ರದರ್ಶನದ ಮೂಲಕ ಮತ ಸೆಳೆಯುವಂತಹ ತಂತ್ರ. ಈ ಉತ್ತರ ಕರ್ನಾಟಕದ 14 ಕ್ಷೇತ್ರಗಳು 2019ರ ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿಯ ಕೈವಶ ಆಗಿತ್ತು. ಆದ್ರೆ ಅದನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಇವತ್ತು ನಾಳೆ ಪ್ರಧಾನಿ ಮೋದಿ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಅಬ್ಬರಿಸಲಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಸ್ಟ್ರಾಟಜಿಗಳನ್ನ ರೂಪಿಸಿಕೊಂಡಿದ್ದಾರೆ, ಯಾವ್ಯಾವ ಭಾಗದಲ್ಲಿ ಯಾವ ಅಸ್ತ್ರವನ್ನ ಬಳಸ್ತಾರೆ? ರೈಟ್, ಮತ್ತೆ ಸಂಪರ್ಕಕ್ಕೆ ಸಿಗ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ. 5 ಕಡೆ ಸಮಾವೇಶವನ್ನ ನಡೆಸಲಿದ್ದಾರೆ. ಈ ಮೂಲಕ ಶಕ್ತಿ ಪ್ರದರ್ಶನ ಮಾಡುವಂತಹ ಪ್ಲಾನ್ ಇದಾಗಿದೆ. ದಾವಣಗೆರೆ ಭಾಗಕ್ಕೂ ಹೋಗ್ತಾರೆ, ಬಾಗಲಕೋಟೆಗೂ ಹೋಗ್ತಾರೆ, ಚಿಕ್ಕೋಡಿ, ಬೆಳಗಾವಿಯಲ್ಲೂ ಕೂಡ ಅಬ್ಬರದ ಪ್ರಚಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಲಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರು, ಸ್ಪೆಷಲಿ ಬೆಳಗಾವಿಯಲ್ಲಿ ಹೇಗಾಗ್ಬಿಟ್ಟಿದೆ ಇವತ್ತಿನ ಸಿನಾರಿಯೋ ಅಂತಂದ್ರೆ, ಒಂದು ಕಡೆ ಪ್ರಧಾನಿ ಮೋದಿ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ, ಒಂದು ಕಡೆ ಮೋದಿ ಗ್ಯಾರಂಟಿ, ಮತ್ತೊಂದು ಕಡೆ ಸಿದ್ದು ಗ್ಯಾರಂಟಿ. ಈ ವಿಚಾರವಾಗಿಯೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಮತ್ತಷ್ಟು ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಗಣಪತಿ, ಯಾವ್ಯಾವ ಭಾಗದಲ್ಲಿ ಯಾವೆಲ್ಲ ಅಜೆಂಡಾದೊಂದಿಗೆ ಮೋದಿ ಪ್ರಚಾರ ಆಗುತ್ತೆ? ಸಭಾ ಖಂಡಿತ, ಯಾಕಂತಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ 14 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಮೋದಿ ಮೇನಿಯಾ ನಡೆಯಲಿದೆ. ಯಾಕಂತಂದ್ರೆ ಮೇ 7ರಂದು ನಡೆಯುವಂತಹ ಈ ಚುನಾವಣೆಗೆ ಈಗಾಗಲೇ ಪ್ರಚಾರಗಳು ಬೇಕಾಗಿತ್ತು. ಸ್ಟಾರ್ ಪ್ರಚಾರಕರಿಗೆ ಈಗಾಗಲೇ ಮೋದಿ ಅವರು ಎಂಟ್ರಿ ಆಗಿರುವಂಥದ್ದು. ಮೋದಿಯವರ ಎಂಟ್ರಿಯಿಂದ ಹಿಂದುಳಿದ ಮತ, ಮಹಿಳೆಯರ ಮತ, ಅಲ್ಪಸಂಖ್ಯಾತರ ಮತ, ಹೀಗೆ ಲಿಂಗಾಯತ ಮತಗಳನ್ನು ಕೂಡ ಸೆಳೆಯುವಂಥ ಸಾಧ್ಯತೆಗಳಿರುತ್ತೆ. ಪ್ರಮುಖವಾಗಿ ಈಗಾಗಲೇ ನಿನ್ನೆ ರಾಜ್ಯಕ್ಕೆ ಆಗಮಿಸಿರುವಂತಹ ನರೇಂದ್ರ ಮೋದಿ ಅವರು ಇವತ್ತು ಪ್ರಮುಖವಾಗಿ 4 ಜಿಲ್ಲೆಯಲ್ಲಿ ಕೂಡ ತಮ್ಮ ಸಮಾವೇಶವನ್ನ ಮಾಡ್ತಾರೆ. ಬಳಿಕ ನಾಳೆ ಒಂದು ಜಿಲ್ಲೆಯಲ್ಲಿ, ಅಂದ್ರೆ 2 ದಿನಗಳಲ್ಲಿ 5 ಜಿಲ್ಲೆಯಲ್ಲಿ ತಮ್ಮ ಸಮಾವೇಶವನ್ನ ಮಾಡ್ತಾರೆ. ಇದರಿಂದ ಪ್ರಮುಖ 14 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಪ್ರಭಾವವನ್ನ ಬೀರುತ್ತೆ. ಆರಂಭದಲ್ಲಿ ಬೆಳಗಾವಿ ಕ್ಷೇತ್ರದಲ್ಲಿ ಇವರ ಒಂದು ಸಮಾವೇಶವನ್ನ ಆರಂಭಗೊಂಡ್ರೆ, ಬಳಿಕ ನೇರವಾಗಿ ಅಂದ್ರೆ ಬೆಳಗಾವಿ ಅಕ್ಕಪಕ್ಕದ ಒಂದಷ್ಟು ಲೋಕಸಭಾ ಕ್ಷೇತ್ರ ಇರ್ಬೋದು, ಅಂದ್ರೆ ಚಿಕ್ಕೋಡಿ ಇರ್ಬೋದು. ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪರವಾಗಿ ಕೂಡ ಒಂದಷ್ಟು ಕ್ಯಾಂಪೇನ್ ಕೂಡ ನಡೆಯುತ್ತೆ. ಅಂದ್ರೆ ಜಗದೀಶ್ ಶೆಟ್ಟರ್ ಜೊತೆಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಇದಲ್ಲ, ಇವರಿಬ್ಬರ ನೇತೃತ್ವದಲ್ಲಿ ಒಂದು ಸಮಾವೇಶ, ಅವರ ಪರವಾಗಿ ಕೂಡ ಮೋದಿ ಅವರು ಕ್ಯಾಂಪೇನ್ ಮಾಡ್ತಾರೆ. ಅದಾದ ನಂತರ ನೇರವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯ ಪರವಾಗಿ ಮಧ್ಯಾಹ್ನ 1 ರಿಂದ 2 ಗಂಟೆಯ ತನಕ ಅವರ ಒಂದು ಸಮಾವೇಶವನ್ನು ನಡೆಯುತ್ತೆ. ಅಂದ್ರೆ ಕೇವಲ ಇದು ಉತ್ತರ ಕನ್ನಡ ಜಿಲ್ಲೆಗೆ ಅಷ್ಟೇ ಅಲ್ಲ, ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಇದರ ಎಫೆಕ್ಟ್ ಬೀಳುತ್ತೆ. ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಇದರ ಎಫೆಕ್ಟ್ ಕೂಡ ತಟ್ಟುತ್ತೆ. ಈ ಮೂಲಕ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರ ಒಂದು ಅನುಪಸ್ಥಿತಿಯಲ್ಲೂ ಕೂಡ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರು ಕ್ಯಾಂಪೇನ್ ಮಾಡ್ತಿರುವಂಥದ್ದು ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಅದಾದ ಬಳಿಕ ನೇರವಾಗಿ ದಾವಣಗೆರೆ ಜಿಲ್ಲೆ, ಅಂದ್ರೆ ಈ ಬಾರಿಯೂ ಕೂಡ ಸಾಕಷ್ಟು ವಿರೋಧದ ಅಲೆ ದಾವಣಗೆರೆ ಜಿಲ್ಲೆಯಲ್ಲಿ ಇತ್ತು. ಅಂದ್ರೆ ಗಾಯತ್ರಿ ಸಿದ್ದೇಶ್ವರ ಅವರ ಪರವಾಗಿ ಒಂದಷ್ಟು ವಿರೋಧಿ ಅಲೆ ಇರೋದ್ರಿಂದ ಅವರ ಪರವಾಗಿ ಮೋದಿಯವರ ಕ್ಯಾಂಪೇನ್ ಅವಶ್ಯಕತೆ ಇತ್ತು. ಈ ನಿಟ್ಟಿನಲ್ಲೂ ಕೂಡ ಮೋದಿ ಅವರು ದಾವಣಗೆರೆಯಲ್ಲಿ ಅಂದ್ರೆ ಮಧ್ಯಾಹ್ನ 3 ರಿಂದ ಸಂಜೆ 4 ಗಂಟೆಯ ತನಕ 1 ಗಂಟೆಗಳ ಕಾಲ ಇಲ್ಲೂ ಕೂಡ ಸಮಾವೇಶ ನಡೆಯುತ್ತೆ. ಅಲ್ಲಿಂದ ನೇರವಾಗಿ ಬಳ್ಳಾರಿಯ ಹೊಸಪೇಟೆಯಲ್ಲಿ ಕೂಡ ಅಂದ್ರೆ ಸಾಯಂಕಾಲ 5 ರಿಂದ 6 ಗಂಟೆಗಳ ತನಕ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಮೈದಾನದಲ್ಲಿ ಬೃಹತ್ ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾರೆ. ಪ್ರಮುಖವಾಗಿ ಇಲ್ಲಿರುವಂತಹ ಕೊಪ್ಪಳ ಜಿಲ್ಲೆ ಇರ್ಬೋದು, ಅಂದ್ರೆ ಅಕ್ಕಪಕ್ಕದ ಕೊಪ್ಪಳ ಜಿಲ್ಲೆ ಇರ್ಬೋದು, ಹಾಗೆ ಬಳ್ಳಾರಿ ಜಿಲ್ಲೆ ಇರ್ಬೋದು, ಈ 2 ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಒಂದಷ್ಟು ಎಫೆಕ್ಟ್ ಕೂಡ ಆಗುತ್ತೆ. ಇದು ಕೇವಲ ಇವತ್ತಿನ ಪ್ರವಾಸ. ಇನ್ನು ನಾಳೆಯೂ ಕೂಡ ಅಂದ್ರೆ ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಮೋದಿ ಅವರು ಒಂದು ಸಮಾವೇಶದಲ್ಲಿ ಭಾಗಿಯಾಗಿ ಒಟ್ಟಾರೆಯಾಗಿ 14 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಈ ಪ್ರವಾಸ, ಈ ಪ್ರಚಾರ, ಈ ಕ್ಯಾಂಪೇನ್ ಬಹಳ ಮಹತ್ವವಾಗಿರುವಂಥದ್ದು. ಜೊತೆಗೆ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ ಈ ಭಾಗದ ಬಿಜೆಪಿಯ ಅಭ್ಯರ್ಥಿಗಳಿಗೆ ಮೋದಿ ಅವರ ಈಗ ಬೆಳಗಾವಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಇವತ್ತು ಸಮಾವೇಶವನ್ನ ನಡೆಸ್ತಾರೆ ಮೋದಿ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಬೆಳಗಾವಿಯ ಸೀನಿಯರ್ ಕರೆಸ್ಪಾಂಡೆಂಟ್ ಶ್ರೀಕಾಂತ್. ಒಂದು ಕಡೆ ಬೆಳಗಾವಿಗೆ ಸಿಎಂ ಆಗಮನ ಆಗ್ತಿದೆ. ಸಿದ್ದರಾಮಯ್ಯ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಅನ್ನುವಂತ ಚಿತ್ರಣ ಏರ್ಪಟ್ಟಿದೆ. ಮೋದಿ ಅವರ ಕಾರ್ಯಕ್ರಮಗಳು ಏನೇನಿವೆ ಹಾಗಾದ್ರೆ? ನೋಡಿ ಸಭಾ, ನಿನ್ನೆ ರಾತ್ರಿನೇ ಏನಂತಂದ್ರೆ
ಮೋದಿಯವರು ಬೆಳಗಾವಿಗೆ ಆಗಮಿಸಿದ್ದಾರೆ. ಬೆಳಗಾವಿಗೆ ಆಗಮಿಸಿ ಖಾಸಗಿ ಹೋಟೆಲ್ನಲ್ಲಿ ಅವರು ತಂಗಿರುವಂಥದ್ದು. ಇನ್ನೇನು 10:45 ನಿಮಿಷಕ್ಕೆ ಏನಂತಂದರೆ ಸರಿಯಾಗಿ ಅವರು ಹೋಟೆಲ್ನಿಂದ ಹೊರಗಡೆ ಬರ್ತಾರೆ. ಇದೇ ಹೋಟೆಲ್ ನಾನು ತೋರಿಸ್ತಾ ಇದ್ದೀನಿ. ಇದೇ ಹೋಟೆಲ್ನಲ್ಲಿ ಮೋದಿಯವರು ತಂಗಿರುವಂಥ ಹೋಟೆಲು. ಇದು ಏನು ಜೊಲ್ಲೆ ಒಡೆತನದ ವೆಲ್ಕಮ್ ಹೋಟೆಲ್ ಅಂತೇಳಿ, ಇದು ಏನಂತಂದರೆ ಬೆಳಗಾವಿ ಹೊರವಲಯದಲ್ಲಿ ಬರ್ತಕ್ಕಂಥ ಕಾಕ್ತಿಯಲ್ಲಿ ಇರುವಂಥ ಹೋಟೆಲು. ಇದೇ ಹೋಟೆಲ್ನಲ್ಲಿ ಮೋದಿಯವರು ಇವತ್ತು ವಾಸ್ತವ್ಯವನ್ನು ಹೂಡಿರುವಂಥದ್ದು. ಪ್ರಮುಖವಾಗಿ ಇವತ್ತು ಏನಂತಂದರೆ 11 ಗಂಟೆಗೆ ಏನು ಬೆಳಗಾವಿಯ ಒಂದು ಈ ಮಾಲಿನಿ ಸಿಟಿ ಏನಿದೆ, ಆ ಮಾಲಿನಿ ಸಿಟಿಯಲ್ಲಿ BJP ಸಮಾವೇಶ ನಡೀತಾ ಇದೆ. ಪ್ರಮುಖವಾಗಿ ಏನಂತಂದರೆ ಚಿಕ್ಕೋಡಿ ಹಾಗೆಯೇ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಇಬ್ಬರು ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನು ಮೋದಿಯವರು ಮಾಡಲಿದ್ದಾರೆ. ಅದಾದ ನಂತರ ನೇರವಾಗಿ ಏನಂತಂದರೆ ಸಿರ್ಸಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಇದರ ನಡುವೆ ಮತ್ತೊಂದು ಕಡೆ ಏನಂತಂದರೆ ಬೆಳಗಾವಿ ಜಿಲ್ಲೆಗೆ ಏನು ಸಿದ್ದರಾಮಯ್ಯ ಹಾಗೆಯೇ DK ಶಿವಕುಮಾರ್ ಅವರು ಆಗಮಿಸಲಿದ್ದಾರೆ. ಅವರು ಏನಂತಂದರೆ ನೇರವಾಗಿ ಏನು ಅಥಣಿ ತಾಲೂಕಿನ ಉಗಾರ್ ಖುರ್ದ್ ಗ್ರಾಮಕ್ಕೆ ಆಗಮಿಸ್ತಾರೆ. ಅದಾದ ನಂತರ ಯರಗಟ್ಟಿಗೆ ಆಗಮಿಸಿ ಅಲ್ಲಿ ಒಂದು ಸಮಾವೇಶವನ್ನು ನಡೆಸೋ ಮೂಲಕ ಏನಂತಂದರೆ ಅವರು ಕಾಂಗ್ರೆಸ್ ಅಭ್ಯರ್ಥಿ ಅಂದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಪ್ರಿಯಾಂಕಾ ಜಾರಕಿಹೊಳಿ ಹಾಗೆಯೇ BJP ಏನು ಕಾಂಗ್ರೆಸ್ಸಿನ ಬೆಳಗಾವಿ ಅಭ್ಯರ್ಥಿಯಾಗಿರುವಂಥ ಮೃಣಾಲ್ ಹೆಬ್ಬಾಳ್ಕರ್ ಅವರ ಪರವಾಗಿ ಏನಂತಂದರೆ ಪ್ರಚಾರವನ್ನು ನಡೆಸಲಿದ್ದಾರೆ. ಒಬ್ಬರು ಏನಂತಂದರೆ ರಾಷ್ಟ್ರ ಮಟ್ಟದ ನಾಯಕರು, ಇನ್ನೊಬ್ಬರು ಏನಂತಂದರೆ ರಾಜ್ಯ ಮಟ್ಟದ ಪ್ರಮುಖ ನಾಯಕರು ಏನಂತಂದರೆ ಬೆಳಗಾವಿಗೆ ಇವತ್ತು ಪ್ರಚಾರಕ್ಕೆ ಆಗಮಿಸಲಿ ಇರೋದ್ರಿಂದ ಸಹಜವಾಗಿ ಏನಂತಂದರೆ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಅಂದರೆ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಂಡಿರುವಂಥದ್ದು. ಒಟ್ಟಾರೆ ಏನಂತಂದರೆ ಒಂದು ಕಡೆ ಮೋದಿ ಅವರು ಅಬ್ಬರಿಸಿದರೆ ಮತ್ತೊಂದು ಕಡೆ ಏನಂತಂದರೆ CM ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ನಡೆಸ್ತಾ ಇರುವಂಥದ್ದು. ಶ್ರೀಕಾಂತ್, ಧನ್ಯವಾದ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.